ಪೂಜೆ ಬಳಿಕ ಕೊಪ್ಪಳದ ಹುಲಿಗಮ್ಮ ದೇವಸ್ಥಾನ ಬಂದಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಾಗಿಲು ಹಾಕ್ತಾರೆ. ಪ್ರಸಿದ್ಧವಾಗಿರುವಂಥ ಹುಲಿಗಮ್ಮ ದೇವಸ್ಥಾನ, ಹುಲಿಗಿ ಮತ್ತು ಹೊಸೂರು ಎರಡೂ ಕೂಡ ಅಮ್ಮನವರ ದೇಗುಲಗಳು. ಬನ್ನಿ, ಶಿವಕುಮಾರ್ ಪತ್ತಾರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ನೋಡ್ತಾ ಇದ್ದೀವಿ ದೇಗುಲಗಳಲ್ಲಿ ಮೊದಲು ಏನು ಅಂದರೆ ಆ ಗ್ರಹಣ ಸಂದರ್ಭದಲ್ಲಿ ಬಂದಾಗುತ್ತೆ, ಅದಾದಮೇಲೆ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಆಗ್ತವೆ. ನೀವು ಸುಪ್ರಸಿದ್ಧ ಈ ಹುಲಿಗಮ್ಮ ದೇವಸ್ಥಾನದ ಮುಂಭಾಗದಲ್ಲಿದ್ದೀರಿ, ಅಲ್ಲಿ ಏನು ಫಾಲೋ ಮಾಡ್ತಾರೆ? ರಂಗನಾಥ್, ಪ್ರಮುಖವಾಗಿ ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ 3 ದೇವಸ್ಥಾನಗಳು ಇವತ್ತು 12 ಗಂಟೆಯ ನಂತರ ಬಾಗಿಲು ಬಂದಾಗಲಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿ ಏನಿದೆ, ಅಂಜನಾದ್ರಿ ಕೂಡ 12 ಗಂಟೆಗೆ ಬಾಗಿಲು ಬಂದಾಗಲಿದೆ. ಜೊತೆಗೆ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಕನಕಾಚಲಪತಿ, ಅದು ಕೂಡ 12 ಗಂಟೆಯಿಂದ 7 ಗಂಟೆವರೆಗೆ ಬಂದಾಗಲಿದೆ. ಸದ್ಯ ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನ ಏನಿದೆ, ಅದು ಕೂಡ 12 ಗಂಟೆಯಿಂದ 7 ಗಂಟೆಗೆ ಬಂದಾಗಲಿರ್ತಕ್ಕಂಥದ್ದು. 7 ಗಂಟೆಯ ನಂತರ ವಿಶೇಷ ಪೂಜೆ ಪುನಸ್ಕಾರಗಳೊಂದಿಗೆ ಮತ್ತೆ ಅಮ್ಮನ ದರ್ಶನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಠ ಏನಿದೆ, ಅದು ಎಂದಿನಂತೆ ಓಪನ್ ಇರುತ್ತೆ. ಅಲ್ಲಿ ಯಾವುದೇ ನಿರ್ಬಂಧ ಇಲ್ಲ, ಎಂದಿನಂತೆ ಭಕ್ತರು ಅಲ್ಲಿ ಬಂದು ದರ್ಶನವನ್ನು ಮಾಡ್ತಿದ್ದಾರೆ. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಐತಿಹಾಸಿಕ ದೇವಸ್ಥಾನ ಹುಲಿಗೆಮ್ಮ ದೇವಸ್ಥಾನ ಮುಂಭಾಗದಲ್ಲಿದ್ದೀನಿ. ಇವತ್ತು ಹುಣ್ಣಿಮೆ ಇದೆ, ಹೋಳಿ ಹುಣ್ಣಿಮೆ. ಆ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ ಭಕ್ತರು ಈಗ ಬಂದಿರತಕ್ಕಂಥದ್ದು. ಗ್ರಹಣಕ್ಕೂ ಮೊದಲೇ ಇಲ್ಲಿ ಅಮ್ಮನ ದರ್ಶನವನ್ನು ಪಡಿತಿದ್ದಾರೆ. ಹುಲಿಗೆಮ್ಮ ದೇವಸ್ಥಾನ 12 ಗಂಟೆಯಿಂದ 7 ಗಂಟೆವರೆಗೂ ಕೂಡ ಬಂದಾಗಲಿದೆ. ಪ್ರತಿ ಹುಣ್ಣಿಮೆ ದಿನ ಲಕ್ಷಾಂತರ ಭಕ್ತರು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ಬಾರಿ ಹೋಳಿ ಹುಣ್ಣಿಮೆ ಇರೋ ಕಾರಣ ಭಕ್ತರ ಸಂಖ್ಯೆ ಕೊಂಚ ಇಳಿಮುಖವಾಗಿರ್ತಕ್ಕಂಥದ್ದು. ಇವತ್ತು 12 ಗಂಟೆಯಿಂದ 7 ಗಂಟೆವರೆಗೂ ದೇವಸ್ಥಾನ ಕಂಪ್ಲೀಟ್ ಬಂದಾಗಿ 7 ಗಂಟೆಯ ನಂತರ ವಿಶೇಷ ಪೂಜೆ ಪುನಸ್ಕಾರಗಳೊಂದಿಗೆ ಮತ್ತೆ ಅಮ್ಮನ ಬಾಗಿಲು ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ರಕಟಣೆಯನ್ನು ಕೂಡ ಅಂಟಿಸಿರ್ತಕ್ಕಂಥದ್ದು. 7 ಗಂಟೆಯ ನಂತರ ವಿಶೇಷ ಪೂಜೆ ಜೊತೆಗೆ ಇಲ್ಲಿ ಹರಕೆ ರಥೋತ್ಸವವನ್ನು ಮಾಡ್ತಾರೆ. ಪ್ರತಿ ಹುಣ್ಣಿಮೆ ದಿನ ಹುಲಿಗೆಮ್ಮನಿಗೆ ಹರಕೆ ರಥೋತ್ಸವವನ್ನು ಮಾಡ್ತಾರೆ. ಇವತ್ತು ಗ್ರಹಣ ಮೋಕ್ಷವಾದ ನಂತರ ಇಲ್ಲಿ ಹರಕೆ ರಥೋತ್ಸವ ಮಾಡಿ ಜೊತೆಗೆ ಎಂದಿನಂತೆ ಮತ್ತೆ 7 ಗಂಟೆಯ ನಂತರ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಜೊತೆಗೆ ಮಠದಲ್ಲಿ ಈಗಾಗಲೇ 9 ಗಂಟೆಯಿಂದ 12 ಗಂಟೆವರೆಗೂ ಅನ್ನಪ್ರಸಾದ ಸೇವೆ ಇರ್ತದೆ. ಇವತ್ತು ಹುಣ್ಣಿಮೆ ಇರೋ ಕಾರಣಕ್ಕೆ ಸಹಜವಾಗಿ ಮಂಗಳವಾರ ಇದೆ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬಂದಿರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ರಾಜ್ಯ ಹೊರ ರಾಜ್ಯದಿಂದಲೂ ಕೂಡ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಇವತ್ತು ಗ್ರಹಣ ಇರೋ ಹಿನ್ನೆಲೆಯಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ಅಮ್ಮನ ದರ್ಶನವನ್ನು ಪಡಿತಿದ್ದಾರೆ. ಮಧ್ಯಾಹ್ನ 12 ಗಂಟೆಯ ನಂತರ ದೇವಸ್ಥಾನ ಕಂಪ್ಲೀಟ್ ಬಂದಾಗಲಿದೆ. ಕೇವಲ ಹುಲಿಗೆಮ್ಮ ಅಲ್ಲ, ಐತಿಹಾಸಿಕ ಅಂಜನಾದ್ರಿ ಜೊತೆಗೆ ಕನಕಾಚಲಪತಿ ಎರಡೂ ದೇವಸ್ಥಾನಗಳು ಕೂಡ 12 ಗಂಟೆಯ ನಂತರ ಕಂಪ್ಲೀಟ್ ಬಂದಾಗಲಿವೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಉಡುಪಿಯ ಸ್ಥಿತಿಗತಿಗಳೇನು? ಉಡುಪಿನಲ್ಲೂ ಕೂಡ ದೇವಸ್ಥಾನ ಓಪನ್ ಆಗಿರುತ್ತೆ, ಕೃಷ್ಣ ಮಠ ಓಪನ್ ಆಗಿರುತ್ತೆ. ಚಂದ್ರಗ್ರಹಣದ ದಿನವೇ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಪ್ರಯುಕ್ತ ಮೆರವಣಿಗೆ ಇರುತ್ತೆ, ಹೀಗಾಗಿ ಬಂದಿಲ್ಲ. ಆದರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರಲ್ಲ. ಇದು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಂದು ವರ್ಷದ ಮೊದಲ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಪ್ರಸಿದ್ಧ ದೇವಾಲಯ ಆಗಿರುವಂಥ ಶ್ರೀಕೃಷ್ಣ ಮಠದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರುವಂಥದ್ದು. ನಾವೀಗ ಶ್ರೀಕೃಷ್ಣ ಮಠದಲ್ಲಿ ಇದ್ದೇವೆ. ನಾವು ಗಮನಿಸಬೇಕಾದಂಥ ಅಂಶಗಳೇನೆಂದರೆ, ಇದು ವರ್ಷದ ಮೊದಲ ಚಂದ್ರಗ್ರಹಣ ಆಗಿರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಶ್ರೀಕೃಷ್ಣ ಮಠದಲ್ಲಿ ಮಾಡಿಕೊಂಡಿರುವಂಥದ್ದು. ಇಂದು ಬೆಳಗ್ಗೆಯಿಂದಲೂ ಕೂಡ ವಿವಿಧ ಪೂಜೆಗಳು ಶ್ರೀಕೃಷ್ಣ ಮಠದಲ್ಲಿ ನಡೆಯುತ್ತೆ ಮತ್ತು ಭಕ್ತರಿಗೂ ಕೂಡ ಒಂದು ದೇವರ ದರ್ಶನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ಆದರೆ ಅನ್ನಪ್ರಸಾದದಲ್ಲಿ ಇವತ್ತು ಯಾವುದೇ ಅನ್ನಪ್ರಸಾದವನ್ನು ಇಲ್ಲಿ ಕೊಡಲಾಗುವುದಿಲ್ಲ ಎಂಬುದನ್ನು ಇಲ್ಲಿಯ ಮಠದ ಮುಖ್ಯಸ್ಥರು ಒಂದು 2 ದಿನಗಳ ಹಿಂದೆ ತಿಳಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಕೃಷ್ಣ ಮಠದಲ್ಲಿ ಭಕ್ತರ ಸಂಖ್ಯೆಯೂ ತುಂಬಾ ಕಡಿಮೆ ಇರುವಂಥದ್ದು. ಯಾಕಂದರೆ ಇವತ್ತು ಚಂದ್ರಗ್ರಹಣ ಸಂಜೆಯ ವೇಳೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ಇನ್ನು ಮಧ್ಯಾಹ್ನವೂ ಕೂಡ ಯಾವುದೇ ರೀತಿಯ ಅನ್ನಪ್ರಸಾದ ಇರುವುದಿಲ್ಲ ಮತ್ತು ರಾತ್ರಿಯೂ ಕೂಡ ಇರುವುದಿಲ್ಲ. ಯಾಕಂದರೆ ಉಡುಪಿ ಅಂದ ತಕ್ಷಣ ಇಲ್ಲಿ ಅನ್ನ ವಿಠಲನ ಕ್ಷೇತ್ರ ಅಂತಲೇ ಕರೀತಾರೆ.
ಇಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಅನ್ನಪ್ರಸಾದ ನಡೆಯುತ್ತೆ. ಇಂದು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅನ್ನಪ್ರಸಾದ ಸೇವೆ ಇರುವುದಿಲ್ಲ ಎಂಬುದನ್ನು ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಕೂಡ ತುಂಬಾ ಕಡಿಮೆ ಇರುವಂಥದ್ದು. ಯಾಕಂದರೆ ಪ್ರತಿನಿತ್ಯ ಬೆಳಿಗ್ಗೆಯಿಂದಲೂ ಸಾಕಷ್ಟು ಭಕ್ತರು ಬರ್ತಾರೆ, ಶ್ರೀಕೃಷ್ಣ ದೇವರ ದರ್ಶನವನ್ನು ಪಡಿತಾರೆ. ಆದರೆ ಇವತ್ತಿಗೆ ಹೋಲಿಸಿದ್ರೆ ಅಂದರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಕೂಡ ತುಂಬಾ ಕಡಿಮೆ ಇರುವಂಥದ್ದು. ಮಧ್ಯಾಹ್ನದ ವೇಳೆಯಲ್ಲಿ ಅನ್ನಪ್ರಸಾದ ಸೇವೆ ಇರುವುದಿಲ್ಲ ಮತ್ತು ವಿವಿಧ ದೇವರ ದರ್ಶನಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಮಾಡಿಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಹೋಳಿ ಇರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ 7 ಗಂಟೆಯ ಹೊತ್ತಿಗೆ ಇಲ್ಲಿ ಒಂದು ಮೆರವಣಿಗೆ, ಅಂದರೆ ಪಕ್ಕದಲ್ಲಿ ಇರುವಂಥ ಕಡೇಳಿ ಮಹಿಷಮರ್ದಿನ ದೇವಸ್ಥಾನಕ್ಕೆ ಒಂದು ಮೆರವಣಿಗೆ ನಡೆಯುತ್ತೆ. ಬಿಟ್ಟರೆ ಯಾವುದೇ ರೀತಿಯ ವಿಶೇಷ ಪೂಜೆಗಳು ಇರೋದಿಲ್ಲ. 7 ಗಂಟೆಯ ನಂತರ ಒಂದು ಶ್ರೀಕೃಷ್ಣ ಮಠದಲ್ಲಿ ಒಂದು ವಿಶೇಷ ಪೂಜೆ ನಡೆಯುತ್ತೆ ಎಂಬ ಮಾಹಿತಿಯನ್ನು ಕೂಡ ದಿವಾನರಾಗಿರುವಂಥ ಶ್ರೀಕೃಷ್ಣ ಮಠದ ದಿವಾನರಾಗಿರುವಂಥ ಸರಳತೆ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಸದ್ಯ ಶ್ರೀಕೃಷ್ಣ ಮಠದಲ್ಲಿ ಕೂಡ ಈಗ ಒಂದು ಭಕ್ತರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಅಂದರೆ ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮಠ ಸೇರಿದಂತೆ ಉಡುಪಿಯ ಪ್ರಸಿದ್ಧ ದೇವಾಲಯಗಳಲ್ಲಿ ಪೂಜೆ ವಿಚಾರ ಆಗಿರ್ಬೋದು, ಅನ್ನಪ್ರಸಾದ ವಿಚಾರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರುವಂಥದ್ದು. 7 ಗಂಟೆ ನಂತರ ಮತ್ತು ನಾಳೆ ಎಲ್ಲ ರೀತಿಯ ಪೂಜೆಗಳು, ಮಹಾಪೂಜೆಗಳು ನಿತ್ಯ ನಿರಂತರ ನಡೆಯುತ್ತೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬಂದ್ ಆಗಿರುತ್ತೆ. ಸಂಜೆ 7 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ತೆಗಿತಾರೆ. ಗ್ರಹಣ ಮುಗಿದಾದ ಮೇಲೆ ಸಂಜೆ 4:34ಕ್ಕೆ ಗ್ರಹಣ ಪೂರ್ಣ ಆಗುತ್ತೆ. ಆದರೆ ಗ್ರಹಣ ಅಂತ್ಯ ಆಗುವಂಥದ್ದು 6:45ಗೆ, 6:47ಕ್ಕೆ. ಅದಾದ ನಂತರವೇ ಓಪನ್ ಆಗುತ್ತೆ. ಬನ್ನಿ, ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆಗೆ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ. ವಿನಯ್, ಈ ಬೇರೆ ಬೇರೆ ದೇವಸ್ಥಾನಗಳು ಅಟ್ಲೀಸ್ಟ್ ಬೆಳಗ್ಗೆ ಓಪನ್ ಆಗಿರುತ್ತವೆ, ಆ ಸಂದರ್ಭದಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ ಏನು ಅಂದರೆ, ಈ ಬೆಳಗ್ಗಿಂದಲೇ ಈ ದೇವಸ್ಥಾನ ಸಂಪೂರ್ಣ ಕ್ಲೋಸ್. ರಾತ್ರಿ 7 ಗಂಟೆಯ ನಂತರ ಇಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ ಅಂತ. ನೀವು ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀರಿ, ಏನು ಹೇಳ್ತಾರೆ? ರಂಗನಾಥ್, ಇವತ್ತು ಖಗೋಳದಲ್ಲಿ ನಡೆಯುತ್ತಿರುವಂತಹ ವಿಶೇಷವಾದಂತಹ ಬ್ಲಡ್ ಮೂನ್, ಏನು ಭೂಮಿಯ ವಾತಾವರಣದ ಎಫೆಕ್ಟ್ ಇವತ್ತಿನ ಗ್ರಹಣದ ಅಂದರೆ ಚಂದ್ರನ ಮೇಲೆ ಬೀರುವುದರಿಂದ ಚಂದ್ರ ತಾಮ್ರ ಲಿಪಿತ ಮತ್ತು ಹಳದಿ ಮಿಶ್ರಿತವಾಗಿ ಬ್ಲಡ್ ಅಂದರೆ ರಕ್ತದ ಆಕಾರದಲ್ಲಿ ರಕ್ತ ವರ್ಣದಲ್ಲಿ ಕಾಣಿಸಿಕೊಳ್ಳೋದ್ರಿಂದ ವಿಶೇಷವಾಗಿರುವಂತಹ ಗ್ರಹಣ. ಹೀಗಾಗಿ ವಿಜ್ಞಾನಿಗಳು ಕೂಡ ಸಾಕಷ್ಟು ಕುತೂಹಲ ಮತ್ತು ಕೌತುಕದಿಂದ ಈ ಗ್ರಹಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ನೀವು ನೋಡಬಹುದು, ಸರಿಯಾಗಿ 8:30ಕ್ಕೆ ಶಿವನಿಗೆ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಯಾಕಂದ್ರೆ ಶಿವನ ದೇವಸ್ಥಾನದಲ್ಲಿ ಚಂದ್ರಗ್ರಹಣದ ನಿಮಿತ್ತ ವಿಶೇಷವಾದಂತಹ ಪೂಜೆಗಳಿರುತ್ತೆ. ಶಿವನ ಕಿರೀಟಿದಾರ ಅಂತ ಕರೆಸಿಕೊಳ್ಳುವಂತಹ ಚಂದ್ರ ಯಾವತ್ತು ಸದಾ ಬೂದು ಬಣ್ಣದ ಆಕಾರದಲ್ಲಿ ಮಿಂಚ್ತಾ ಇರ್ತಾನೆ. ಆದರೆ ಇವತ್ತು ರಕ್ತವರ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದಕ್ಕೆ ವಿಶೇಷವಾಗಿ ಇವತ್ತಿರುವಂತಹ ಚಂದ್ರಗ್ರಹಣ. ಹೀಗಾಗಿ ದೇವಸ್ಥಾನವನ್ನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷವಾಗಿ ಜಲಾಭಿಷೇಕ ಮಾಡಿದ ಬಳಿಕ ದೇವಸ್ಥಾನವನ್ನು ಬಂದ್ ಮಾಡಲಾಗಿದೆ. ಇರುವಂತಹ ಭಕ್ತಾದಿಗಳನ್ನು ಕೂಡ ಸಂಪೂರ್ಣವಾಗಿ ದೇವಸ್ಥಾನದಿಂದ ಹೊರ ಹಾಕಲಾಗ್ತಾ ಇದೆ. ಇನ್ನು ಗ್ರಹಣದ ಮೋಕ್ಷದ ಬಳಿಕ ಅಂದರೆ ಸಂಜೆ 6:47 ಬಳಿಕ ಮತ್ತೆ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ, ಶುಚಿಗೊಳಿಸಲಾಗುತ್ತೆ, ಸ್ವಚ್ಛಗೊಳಿಸಿದ ಬಳಿಕ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ವೇಳೆಯಲ್ಲಿ ಶಿವನಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಮತ್ತು ವಿಶೇಷ ಸೇವೆಗಳು ಕೂಡ ನಡೆಯುತ್ತೆ. ಇನ್ನು ಬುಧವಾರ ಅಂದರೆ ನಾಳೆ ಕೂಡ ಗ್ರಹಣದ ಮೋಕ್ಷದ ಬಳಿಕ ಶಿವನ ದೇವಾಲಯದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜಾ ಸೇವೆಗಳು ಕೂಡ ಇರುತ್ತೆ, ಅಭಿಷೇಕ ಸೇವೆಗಳು ಕೂಡ ಇರುತ್ತೆ. ಇನ್ನು ಗ್ರಹಣ ಶಾಂತಿಗಾಗಿ ವಿಶೇಷ ಹೋಮ ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರಿದ್ದಾರೆ. ಮಾತಾಡ್ಸೋಣ. ದೀಕ್ಷಿತರೆ, ಗ್ರಹಣ ಅದು ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ಈ ಗ್ರಹಣದ ದಿನ ಪೂಜೆಗಳಿರುತ್ತೆ, ನಾಳೆ ಕೂಡ ವಿಶೇಷವಾದ ಕಾರ್ಯಕ್ರಮಗಳಿದೆ. ಏನೇನಿದೆ ಮತ್ತು ಯಾವಾಗ ಓಪನ್ ಆಗುತ್ತೆ, ಏನೇನಾಗಿದೆ ಈಗ ಅಭಿಷೇಕಗಳು? ಇವತ್ತು ಬೆಳಗ್ಗೆ ನಾವು 6 ಗಂಟೆಗೆ ಸ್ವಾಮಿಗೆ ಪುಣ್ಯಾಹಾದಿವಾಚನವನ್ನು ಮಾಡಿ ಸ್ವಾಮಿಗೆ ಮಹಾಭಿಷೇಕ ಮಾಡಿದ್ದೀವಿ. ಮತ್ತು ಸ್ವಾಮಿಗೆ ಕ್ಷೀರ ನೈವೇದ್ಯವನ್ನು ಮಾಡಿದ್ದೀವಿ. ಯಾಕೆಂದರೆ ನಾವೇ ಉಪವಾಸ ಇರ್ತೀವಿ ಅಂದರೆ ನಮಗೆ ಹೇಳ್ಕೊಟ್ಟ ಗುರುನೂ ಉಪವಾಸ ಇರಬೇಕು. ಆ ರೀತಿಯಾಗಿ ಸ್ವಾಮಿಗೆ ಬರೀ ಕ್ಷೀರ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ದೇವಸ್ಥಾನ ಬಂದ್ ಮಾಡಿದ್ದೀವಿ. ದರ್ಭಾಬಂಧನದಿಂದ ಸ್ವಾಮಿಯನ್ನು ಬಂಧನ ಮಾಡಿ ತದನಂತರ ದೇವಸ್ಥಾನ ಬಂಧಿಸಿದ್ದೀವಿ. ನಾಳೆ ಬೆಳಗ್ಗೆ ಸಾಯಂಕಾಲ 7:15 ಗಂಟೆಗೆ ಗ್ರಹಣ ಮೋಕ್ಷ ನಂತರ ಗರ್ಭಗೃಹವನ್ನು ಶುದ್ಧಿ ಮಾಡಿ ಸ್ವಾಮಿಯನ್ನು ಶುದ್ಧಿ ಮಾಡಿ ಒಂದು ಕ್ಷೀರಾಭಿಷೇಕ ಮಾಡಿ ಸ್ವಾಮಿಗೆ ಕ್ಷೀರ ನೈವೇದ್ಯ ಮಾಡಿ ಬಾಗಿಲಾಗ್ತೀವಿ. ನಾಳೆ ಬೆಳಗ್ಗೆ ಸೂರ್ಯೋದಯ ನಂತರ ಆಲಯ ಎಲ್ಲ ಶುದ್ಧಿ ಮಾಡಿ ತದನಂತರ ಸ್ವಾಮಿಗೆ ವಿಶೇಷವಾದ ಅಭಿಷೇಕ
ಮಹಾಭಿಷೇಕ, ಮಹಾನೈವೇದ್ಯ, ಮಹಾದೇವ ಆರಾಧನೆ ಎಲ್ಲ ನಾಳೆ ಇಟ್ಕೊಂಡಿದ್ದೀವಿ. ಇದಾದ ನಂತರ ಸ್ವಾಮಿಗೆ ಆದಿತ್ಯಾದಿ ನವಗ್ರಹ ಹೋಮಗಳನ್ನು ಮಾಡಿ ಆ ಹೋಮದ ತೀರ್ಥವನ್ನು ಕೂಡ ಸ್ವಾಮಿಗೆ ಅಭಿಷೇಕ ಮಾಡೋ ವಿಶೇಷ ಕಾರ್ಯಕ್ರಮ ನಾಳೆ ಇದೆ. ಇಷ್ಟು ನಾಳಿನ ಕಾರ್ಯಕ್ರಮ ನಡೆಯುತ್ತೆ. ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದು ಎಲ್ಲ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಸೋಮಸುಂದರ ದೀಕ್ಷಿತರು ಕೂಡ ನಾಳೆಯ ವಿಶೇಷ ಪೂಜೆಗಳೇನಿರುತ್ತೆ, ಇವತ್ತು ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ, ಎಲ್ಲ ಮಾಹಿತಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ರಂಗನಾಥ್, ರಾಜಧಾನಿಯ ಬಹುತೇಕ ದೇವಸ್ಥಾನಗಳು ಇವತ್ತು ಬಂದ್ ಆಗುತ್ತೆ. ಸಂಜೆ ಗ್ರಹಣ ಮೋಕ್ಷದ ಬಳಿಕವೇ ಎಲ್ಲ ದೇವಸ್ಥಾನಗಳು ಕೂಡ ಓಪನ್ ಆಗುವಂಥದ್ದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಬೆಳಗಾವಿಯ ಸೌದತ್ತಿ ಯಲ್ಲಮ್ಮ ರೇಣುಕಾ ದೇವಸ್ಥಾನ ಮಧ್ಯಾಹ್ನ 12 ಗಂಟೆ ತನಕ ಸೌದತ್ತಿ ಯಲ್ಲಮ್ಮ ರೇಣುಕಾ ದೇವಸ್ಥಾನ ಓಪನ್ ಆಗಿರುತ್ತೆ. ಅದಾದಮೇಲೆ ಕ್ಲೋಸ್ ಆಗುತ್ತೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದರ್ಶನದ ಸಮಯವನ್ನು ಬದಲಾಯಿಸಲಾಗಿದೆ. ಯಾವಾಗಲೂ ಕೂಡ ಜನ ತುಂಬಿ ತುಳುಕ್ತಾ ಇರ್ತಾರೆ. ಈ ಕಡೆಗೆ ಕರ್ನಾಟಕ, ಆ ಕಡೆಗೆ ಮಹಾರಾಷ್ಟ್ರ, ಬೇರೆ ಬೇರೆ ಭಾಗಗಳಿಂದ ಬರುವಂಥ ಭಕ್ತಾದಿಗಳು. ಇವತ್ತು ಟೈಮಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಲಾಗಿದೆ. ಅದನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು. ಇನ್ನು ಬಾಗಲಕೋಟೆಯ ಬನಶಂಕರಿ ದೇಗುಲ ಬಂದಾಗಲ್ಲ. ಇವತ್ತು ಹೇಳಿ ಕೇಳಿ ಹುಣ್ಣಿಮೆ, ಹೀಗಾಗಿ ದೇವಸ್ಥಾನ ಬಂದಾಗಲ್ಲ. ಆದರೆ ಯಾವುದೇ ವಿಶೇಷ ಸೇವೆಗಳಿಲ್ಲ. ಗ್ರಹಣ ಆದಮೇಲೆ, ಗ್ರಹಣ ಮೋಕ್ಷಕಾಲ ಆದಮೇಲೆ ಅಮ್ಮನವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾರೆ. ಗ್ರಹಣದ ಮೋಕ್ಷಕಾಲ ಆದ ಮೇಲೆ ದೇವಿಗೆ ಅಭಿಷೇಕ. ಆ ಸಂದರ್ಭದಲ್ಲಿ ದರ್ಶನ ಇರಲ್ಲ.